ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಎ2 ಪ್ರಥಮ ಭಾಷೆ ಕನ್ನಡ ಅಂದರೆ ಇಂದು ನಡೆದಂತಹ ನಿಮ್ಮ ಕನ್ನಡ ವಿಷಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿ ಬರೆದಿರ್ತೀರ ಅಂದ್ಕೊಂಡು ಸೊ ಇದರ ಕೀ ಆನ್ಸರ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೀಡಲಾಗಿರುವಂತಹ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಡಾಕ್ಟರ್ ಅಮೃತ ಸೋಮೇಶ್ವರ ಇವರು ಜನಿಸಿದ್ದು. ಸೊ ಬ್ರಾಕೆಟಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಡ್ಯ ಜಿಲ್ಲೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ಆ್ಯಕ್ಚುಲಿ ಆನ್ಸರ್ ಏನಾಗಿರ್ತದೆ ಅಂದರೆ ದಕ್ಷಿಣ ಕನ್ನಡ ರೈಟ್ ಆನ್ಸರ್. ಸೆಕೆಂಡ್, ಮಕ್ಕಳು ರಚಿಸಿದ ವಿಶೇಷ ಪತ್ರ ನೋಡಿ ಶಿಕ್ಷಕರು ಸಂತೋಷಗೊಂಡರು. ಅಡುಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ಸಂತೋಷಗೆ ವಿರುದ್ಧಾರ್ಥಕ ಪದ ಇಲ್ಲಿ ಸಂತಸ, ಆನಂದ, ಸುಖ, ದುಃಖ ಕೊಟ್ಟಿದ್ದಾರೆ. ಸೊ ದುಃಖ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕಾರ್ಯಪದದ ತದ್ಭವ ರೂಪ ಆಬ್ವಿಯಸ್ಲಿ ಕಜ್ಜನೆ ಆಗಿರ್ತದೆ. ಸೊ ಕಜ್ಜ ಇದಿಷ್ಟು ಬರೆದಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಸೆಕೆಂಡ್ ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪ ತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದ್ದಾಳೆ. ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ. ಸೊ ಬಳಸಬಹುದಾದಂಥದ್ದು ಪೂರ್ಣ ವಿರಾಮ, ಇಲ್ಲೇನು ಹಾಕಿಲ್ಲ. ಆ್ಯಕ್ಚುಲಿ ಕೆತ್ತಿದ್ದಾಳೆ, ಸೊ ಅಲ್ಲಿಗೆ ಬರುವಂಥದ್ದು ಪೂರ್ಣ ವಿರಾಮ. ಹಾಗಾಗಿ ನೀವಿಲ್ಲಿ ಬರಿಬೇಕು ಮಕ್ಕಳ ಪೂರ್ಣ ವಿರಾಮ. ಅರ್ಥ ಆಗ್ತಾ ಇದೆಯಾ? ಪೂರ್ಣ ವಿರಾಮ ಅಂತ ಬರೆದಿದ್ರೆ ನಿಮಗೆ ಪೂರ್ಣ ಅಂಕ. ನೆಕ್ಸ್ಟ್ 5ನೇ ಪ್ರಶ್ನೆ, ಒಂದೂರಿನಲ್ಲಿ ಬಡ ರೈತ ದಂಪತಿಗಳಿದ್ದರು. ಸೊ ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ. ಸೊ ಇಲ್ಲಿ ಒಂದೂರಿನಲ್ಲಿ, ಅಲ್ಲಿ, ಸೊ ಒಂದೂರಿನಲ್ಲಿ ಅಂತ ಇರೋದ್ರಿಂದ ಮಕ್ಕಳ ಇದು ಆಬ್ವಿಯಸ್ಲಿ ಏನಾಗ್ತದೆ ಮಕ್ಕಳ, ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿಗೆ ಬರ್ತದೆ ಮಕ್ಕಳ. ಹಾಗಾಗಿ ಸಪ್ತಮಿ ವಿಭಕ್ತಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚಂದ್ರೋದಯ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ. ಸೊ ಚಂದ್ರ ಆ ಪ್ಲಸ್ ಉದಯ, ಸೊ ಚಂದ್ರೋದಯ. ಸೊ ಇದು ಗುಣ ಸಂಧಿಗೆ ಬರುವಂತಹದ್ದು ಮಕ್ಕಳ. ಹಾಗಾಗಿ ಅದು ಬರೆದಿದ್ರೆ ನಿಮಗೆ ಪೂರ್ಣ ಅಂಕ ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋವು ಪದದ ವಿರುದ್ಧ ರೂಪ. ನೋವು ಅನ್ನೋ ಪದದ ವಿರುದ್ಧ ರೂಪ ನಲಿವು ಆಗಿರ್ತದೆ. ಸೊ ನೋವು ನಲಿವು, ಹಾಗಾಗಿ ನಲಿವು ಇಸ್ ದ ರೈಟ್ ಆನ್ಸರ್. ಉತ್ಪತ್ತಿ ಪದದ ಅರ್ಥ ಕೇಳಿದ್ದಾರೆ. ಉತ್ಪತ್ತಿ ಪದದ ಅರ್ಥ ಅಂದರೆ ಹುಟ್ಟು ಅಥವಾ ಉದ್ಭವ. ಸೊ ಹಾಗಾಗಿ ನೀವು ಇಲ್ಲಿಗೆ ಹುಟ್ಟು ಅಥವಾ ಉದ್ಭವ ಅಂತ ಬರೆದ್ರೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇವಳು ಪದದ ಲಿಂಗವನ್ನು ಬರಿಬೇಕು. ಸೊ ಇವಳು ಅನ್ನೋದು ಮಕ್ಕಳ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಬರೆದಿದ್ರು ಸಹ ನಿಮಗೆ ಅಂಕಗಳು ಬರ್ತದೆ ಮಕ್ಕಳ. ಇವಳು ಅನ್ನೋದು ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಯಾವುದಾದ್ರೂ ಬರೆದಿದ್ರು ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಪ್ರೇರಣೆ ಪದದ ವಾಕ್ಯ ರೂಪ. ಸೊ ನಾನು ಮದರ್ ತೆರೇಸಾ ಅವರಿಂದ ಪ್ರೇರಣೆಗೊಂಡಿದ್ದೇನೆ. ಸೊ ಆ ರೀತಿ ವಾಕ್ಯವನ್ನು ಬರೆದ್ರೆ ಸಾಕು. ನೆಕ್ಸ್ಟ್, ಚಂದ್ರ ಪದಕ್ಕೆ ತತ್ಸಮ ತದ್ಭವವನ್ನು ಕೇಳಿದ್ದಾರೆ. ನೆಕ್ಸ್ಟ್, ಮಕ್ಕಳು ಶಾಲೆಗೆ ಬಂದರು. ಸೊ ಈ ಪದದಲ್ಲಿ ಕ್ರಿಯಾರೂಪ ಬಂದರು ಅನ್ನೋದೇ ಕ್ರಿಯಾರೂಪ, ಹಾಗಾಗಿ ಕ್ರಿಯಾಪದ ಬಂದರು ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಸಿದ್ಧಾರೂಢ ಜಾತ್ರೆಯಲ್ಲಿ ಮೊಳಗಿದ ಜಯಘೋಷಗಳು ಯಾವ್ಯಾವು? ಸೊ ಅದಕ್ಕೆ ಆನ್ಸರ್ ನೋಡಿ. ಸಿದ್ಧಾರೂಢ ಜಾತ್ರೆಯಲ್ಲಿ ಮೊಳಗಿದಂತಹ ಜಯಘೋಷಗಳು ಯಾವ್ಯಾವು ಅಂದರೆ, ಸಿದ್ಧಾರೂಢರು ಅಂಗಾರ ದೇಶಕ್ಕೆಲ್ಲ ಬಂಗಾರ, ಸಿದ್ಧಾರೂಢ ಜೋಳಿಗೆ ನಾಡಿಗೆಲ್ಲ ಹೋಳಿಗೆ ಎಂಬ ಜಯಘೋಷಗಳು ಮೊಳಗಿದವು. ನೆಕ್ಸ್ಟ್ 14ನೇ ಪ್ರಶ್ನೆ, ಪ್ರವಾಸದ ಕುರಿತಾಗಿ ಲಘು ಟಿಪ್ಪಣಿ ಅಥವಾ ಕಿರು ಟಿಪ್ಪಣಿ ಕೇಳಿದರು. ಸೊ ಪ್ರವಾಸವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಪ್ರಕ್ರಿಯೆಯಾಗಿದ್ದು ಇದರಿಂದ ದೇಶ ವಿದೇಶದ ಹೊಸ ಸ್ಥಳ ಮತ್ತು ವಿಷಯಗಳ ಬಗ್ಗೆ ತಿಳಿಯಬಹುದು. ನೆಕ್ಸ್ಟ್, ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂದೇ ಸ್ಥಾಪನೆಯಾಗಿದೆ ಅಂತ ಕೇಳಿದ್ದಾರೆ ಮಕ್ಕಳು. ಮತ್ತು ಯಾರು ಸ್ಥಾಪಿಸಿದ್ದರು? ಸೊ ಇದು 1915ರಲ್ಲಿ ಸ್ಥಾಪನೆಯಾಯಿತು. ಕನ್ನಡ ನಾಡು ನುಡಿಯ ಅಭಿವೃದ್ಧಿಗಾಗಿ ಮತ್ತು ಸಾಹಿತ್ಯದ ಸಂರಕ್ಷಣೆಗಾಗಿ ಇದನ್ನು ಸ್ಥಾಪಿಸಲಾಗ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಮಾನವನಂತೆ ಸಂಘ ಜೀವನ ನಡೆಸುವ ಇತರ ಜೀವಿಗಳು ಯಾವ್ಯಾವು? ಪ್ರಾಣಿ ಮತ್ತು ಪಕ್ಷಿಗಳು ಕೂಡ ಆಗಿರ್ತವೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಜಾತ್ರೆಯಲ್ಲಿ ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡುತ್ತಿದ್ದರು? ಸೊ ಅಲ್ಲಿ ಮಕ್ಕಳು ತೊಟ್ಟಿಲು, ಜೀಕು ಕುದುರೆ, ಆನೆ, ಒಂಟೆ ಮೊದಲಾದಂತಹ ತಿರುಗು ಯಂತ್ರಗಳ ಮೇಲೆ ಕುಳಿತು ಆಟಗಳನ್ನು ಆಡ್ತಾ ಇದ್ರು. ನೆಕ್ಸ್ಟ್ ಮಕ್ಕಳ ಇಲ್ಲಿಗೆ ನಿಮಗೆ ಪದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸಲಿಕ್ಕೆ ಕೇಳಿದ್ದಾರೆ. ಮಲ್ಲಕಂಬ. ಮಲ್ಲಕಂಬವನ್ನು ಕೆಲವು ಕಡೆ ಮಲ್ಲಗಂಬ ಎಂದು ಕರೆಯುತ್ತಾರೆ. ಈ ಕಂಬವನ್ನು ತೇಗದ ಕಟ್ಟಿಯಿಂದ ಮಾಡಿರ್ತಾರೆ. ಕಂಬ ಹೋದ ಮೇಲೆ ಹೋದಂತೆಲ್ಲ ಸಣ್ಣದಾಗ್ತದೆ. ಇದರ ಮೇಲ್ಮೈ ಬಹಳ ನುಣುಪಾಗಿರುತ್ತದೆ. ಕಂಬಕ್ಕೆ ಔಡಲೆಣ್ಣೆಯನ್ನು ಸವರಿರುತ್ತಾರೆ. ಮಲಗಂಬವನ್ನು ಮಾನವ ಜನಾಂಗಕ್ಕೆ ಹನುಮಂತ ಕೊಡುಗೆಯಾಗಿ ನೀಡಿದ್ದಾನೆಂದು ಜನ ನಂಬಿದ್ದಾರೆ.
ಸೊ ಇಲ್ಲಿ ನೋಡಿ ಮಲಕಂಬದ ರಚನೆ ಹೇಗಿತ್ತು ಅಂತ ಹೇಳಿ ಕೇಳಿದರು ಮಕ್ಕಳ. ಸೊ ಅದಕ್ಕೆ ನೀವು ಇಲ್ಲಿಂದ ಬರೀಬೇಕು. ಈ ಕಂಬವನ್ನು ತೇಗದ ಕಟ್ಟಿಯಿಂದ ಇಲ್ಲಿಂದ ಬರೆದಿರಬೇಕು ಮೊದಲನೇದಕ್ಕೆ ಆನ್ಸರ್. ಓದಂತೆಲ್ಲ ಸಣ್ಣದಾಗ್ತದೆ, ಓಡಲಿನ ಸವರಿರ್ತಾರೆ. ಸೊ ಇದಕ್ಕೆ ಮೊದಲನೇ ಆನ್ಸರ್. ನೆಕ್ಸ್ಟ್ ಮಲಕಂಬವನ್ನು ಜನ ಏನೆಂದು ನಂಬಿದ್ದಾರೆ ಅಂದರೆ ಮಾನವ ಜನಾಂಗಕ್ಕೆ ಹನುಮಂತನ ಕೊಡುಗೆ ಎಂದು ಜನ ನಂಬಿದ್ದರು. ಇದನ್ನು ಎರಡನೇ ಆನ್ಸರ್ ಆಗಿ ಬರೆದ್ರೆ ನಿಮಗೆ ಕಂಪ್ಲೀಟಲ್ಲಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟು ಪದ್ಯ ಭಾಗವನ್ನು ಕೊಟ್ಟಿದ್ರು ಮಕ್ಕಳ. ಸೊ ಅದು ಬರೆದಿರ್ತೀರ. ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ನಿಮ್ಮ ಮಗಳನ್ನು ಹಾಗೆ ನೋಡ್ಕೊಳ್ತೇವೆ. ಸೊ ಈ ಒಂದು ವಾಕ್ಯವನ್ನು ಮಕ್ಕಳ ಡಾಕ್ಟರ್ ಅನುಪಮ ನಿರಂಜನ್ರವರ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಆರಿಸಲಾಗಿದೆ. ವೈದ್ಯ ರೈತ ದಂಪತಿಗಳು ಸುಂದರ ಹುಡುಗಿಗೆ ಮಾತನ್ನು ಹೇಳಲಾಗ್ತದೆ. ನೆಕ್ಸ್ಟು ಮಳೆಯಾಗಿ ಬಾರವ ಹೋಳಿಗೆಯಾಗಿ ಹರಿಯವ್ವ. ನೆಕ್ಸ್ಟ್ ಇಲ್ಲೊಂದು ಸಾಲುಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ಈ ಗದ್ಯ ಭಾಗವನ್ನು ಹೊತ್ಕೊಂಡು ಆನ್ಸರ್ ಮಾಡಬೇಕು. ನೋಡಿ ಓದ್ಕೊಳ್ಳಿ. ಈ ಗದ್ಯದ ಪ್ರಕಾರ ಮಾನವೀಯ ಮೌಲ್ಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಈ ಒಂದು ಆನ್ಸರ್ ಇದಕ್ಕೆ ಪ್ರೀತಿ, ದಯೆ, ಅಂತಃಕರಣ, ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಕೇವಲ ವಿದ್ಯೆ ಸಲಹೆ ಸಾಲದು. ಸೊ ಒಟ್ಟಾರೆ ಇದಕ್ಕೆ ಆನ್ಸರ್ ಪ್ರೀತಿ ಮತ್ತು ದಯೆ. ಇದನ್ನು ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟು ವ್ಯಕ್ತಿ ಯಾವ ವಿಷಯಗಳನ್ನು ಮನಗಾಣಬೇಕು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ ಇದು ಆನ್ಸರ್. ಅದಕ್ಕೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಾಗ ನಾವು ಪ್ರತಿ ಸಾಹಸವು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತವೆ ಎಂಬ ಅದನ್ನು ಮನಗಾಣಬೇಕು. ಇದು ಎರಡನೇದು. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ನೋಡಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಮೌಲ್ಯವನ್ನು ಬರೀಬೇಕು ಮಕ್ಕಳ. ಇಲ್ಲಿ ತುತ್ತೂರಿ ಊದಿದಳು ಕಿತ್ತೂರು ರಾಣಿ. ಸೊ ಅದನ್ನು ಕೇಳಿದ್ದಾರೆ. ನೆಕ್ಸ್ಟು ನಿಮ್ಮ ಶಾಲೆಯ ಕುರಿತಾಗಿ ದೂರದಲ್ಲಿರುವ ನಿನ್ನ ತಂಗಿಗೆ ಗೆಳತಿಗೆ ಪತ್ರವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಅಥವಾ ಚಿತ್ರವನ್ನು ನೋಡಿ ಬರಿಬೇಕು. ಆ ಚಿತ್ರವನ್ನು ಗಮನಿಸಿ ಮಕ್ಕಳಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ರೈತರು ಹೊಲದಲ್ಲಿ ನಾಟಿ ಮಾಡುತ್ತಿರುವ ಒಂದು ಚಿತ್ರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ರೈತರು ಹೊಲದಲ್ಲಿ ನಾಟಿ ಮಾಡುತ್ತಿದ್ದಾರೆ. ಸೊ ಅವರು ಭತ್ತವನ್ನು ಬೆಳೆದು ಅಕ್ಕಿಯನ್ನು ತಯಾರಿಸ್ತಾರೆ. ಸೊ ಆ ಅಕ್ಕಿಯನ್ನು ನಾವು ಊಟ ಮಾಡಲು ಬಳಸುತ್ತೇವೆ. ನಮಗೆ ಅನ್ನವನ್ನು ನೀಡುವಂಥ ಅನ್ನದಾತರಾಗಿರ್ತಾರೆ. ಈ ರೀತಿ 1-2 ವಾಕ್ಯಗಳನ್ನ ಬರೆದ್ರೆ ಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.